ಸಿಲಿಕಾನ್ ಸಿಟಿ ಜನರ ಜೀವನಾಡಿಯಾಗಿರೋ ನಮ್ಮ ಮೆಟ್ರೋ ಕಾಮಗಾರಿ ವಿಳಂಬಕ್ಕೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಬಿಎಂಆರ್ಸಿಎಲ್ ಅಧಿಕಾರಿಗಳ ಜೊತೆ ನಡೆಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳ ಕಾರ್ಯವೈಖರಿಗೆ ತೀವ್ರ ಚುರುಕು ಮುಟ್ಟಿಸಿರೋ ಸಚಿವರು ಜನರ ಭಾವನೆಗಳ ಜೊತೆ ಆಟವಾಡಬೇಡಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೆಟ್ರೋ ಕಾಮಗಾರಿ ವಿಳಂಬಕ್ಕೆ ಸಚಿವರ ಅಸಮಾಧಾನ. ಜನರ ಭಾವನೆಗೆ ತಕ್ಕಂತೆ ಟೈಮ್ ಬ್ಯಾಂಡ್ನಲ್ಲಿ ಕೆಲಸ ಮುಗಿಸಿ. ಸಿಲಿಕಾನ್ ಸಿಟಿ ಜನರ ಪರ್ಯಾಯ ಸಂಚಾರ ನಾಡಿ ಅಂದ್ರೆ ಅದು ನಮ್ಮ ಮೆಟ್ರೋ. 20 ವರ್ಷಗಳ ಹಿಂದೆ ಆರಂಭವಾದ ಮೆಟ್ರೋ ಕಾಮಗಾರಿ ಈಗಲೂ ಕೊಂಟುತ್ತಾ ಸಾಗ್ತಿದೆ. ಇದು ಸಾರ್ವಜನಿಕರು ಮಾತ್ರವಲ್ಲ, ಸ್ವತಃ ಸರ್ಕಾರದ ಕೆಂಗಣ್ಣಿಗೂ ಗುರಿಯಾಗಿದೆ. ಈ ವಿಚಾರವನ್ನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಒಪ್ಪಿಕೊಂಡಿದ್ದು, ಜನರ ಭಾವನೆಗಳ ಜೊತೆ ಮೆಟ್ರೋ ಅಧಿಕಾರಿಗಳು ಆಟವಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಎಂಆರ್ಸಿಎಲ್ ಅಧಿಕಾರಿಗಳ ಜೊತೆ ನಡೆಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದು, ಇನ್ಮುಂದೆ ಸರ್ಕಾರ ಕೊಟ್ಟ ಡೆಡ್ಲೈನ್ ಒಳಗೆ ಕಾಮಗಾರಿ ಮುಗಿಸಿ ಅಂತ ತಾಕೀತು ಮಾಡಿದ್ದಾರೆ. ಇನ್ನು ಮೆಟ್ರೋಗಾಗಿ ನಡೀತಿರೋ ಕಾಮಗಾರಿಯಿಂದಲೇ ಬಹುತೇಕ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ. ಇದಕ್ಕೆ ಕಡಿವಾಣ ಹಾಕುವಂತೆ ಸೂಚಿಸಿದ ಕೃಷ್ಣ ಬೈರೇಗೌಡರು 2028ರ ಮಾರ್ಚ್ ವೇಳೆಗೆ ಮೆಟ್ರೋ ಜಾಲವನ್ನ 96 ಕಿಲೋಮೀಟರ್ನಿಂದ 175 ಕಿಲೋಮೀಟರ್ ವರೆಗೆ ವಿಸ್ತರಿಸುವ ಸಂಕಲ್ಪ ವ್ಯಕ್ತಪಡಿಸಿದ್ರು. ಆಗಸ್ಟ್ 15ರ ಒಳಗೆ ಪಿಂಕ್ ಲೈನ್ನ 6 ಸ್ಟೇಷನ್ಗಳನ್ನ ಸಾರ್ವಜನಿಕ ಮುಕ್ತ ಮಾಡುವ ಸೂಚನೆ ನೀಡಿದ್ದು, ಅಕ್ಟೋಬರ್ನಲ್ಲಿ ಬ್ಲೂ ಲೈನ್ ಮಾರ್ಗದಲ್ಲಿ ಟ್ರಯಲ್ ರನ್ ನಡೆಸುವಂತೆ ಸೂಚಿಸಿದ್ರು. ಹಾಗೆಯೇ ಮುಂದಿನ ವರ್ಷ ಜೂನ್ ವೇಳೆಗೆ ಹೆಬ್ಬಾಳ ಏರ್ಪೋರ್ಟ್ ಮಾರ್ಗವನ್ನ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲು ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ರು. ಕೆಲಸ ತ್ವರಿತವಾಗಿ ಆಗುವಂತಹ ಸುಧಾರಣೆ ಆಗಬೇಕು. ಇದು ನಾನು ಮುಖ್ಯವಾಗಿ ಅವ್ರ ಜೊತೆ ಹೆಚ್ಚಾಗಿ ಚರ್ಚೆ ಮಾಡಿರ್ತಕ್ಕಂಥ ವಿಷಯ. ಮತ್ತು ಕೆಲಸ ಮಾಡುವಾಗ ವರ್ಕ್ ಸೈಟ್ ಅಲ್ಲಿ ನಾವು ಟ್ರಾಫಿಕ್ಗೆ ಕಿರಿಕಿರಿ ಕಡಿಮೆ ಮಾಡಬೇಕು. ಕಸ ಕಡ್ಡಿ ಮಣ್ಣು ಕಬ್ಬಿಣ ಇವೆಲ್ಲ ಕೂಡ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಹಾಕಿ ಅದನ್ನ ನೋಡೋದಕ್ಕೆ ಅಸಹ್ಯವಾಗುವಂತೆ ಆಗದ ಹಾಗೆ ವರ್ಕ್ ಸೈಟ್ ಅನ್ನ ಮ್ಯಾನೇಜ್ ಮಾಡಬೇಕು. ಮಳೆಗಾಲ ಇರೋದ್ರಿಂದ ಫ್ಲಡ್ಡಿಂಗ್ ಆಗೋದ್ರ ಕಡೆಗೂ ಕೂಡ ಗಮನ ಕೊಟ್ಟು ವರ್ಕ್ ಸೈಟ್ ಇಂದ ಅಕ್ಕಪಕ್ಕ ರಸ್ತೆಯಲ್ಲಿ ಜನಗಳಿಗೆ ಫ್ಲಡ್ಡಿಂಗ್ ತೊಂದರೆ ಆಗೋದನ್ನ ಕಡಿಮೆ ಮಾಡಬೇಕು ಅಂತ ಇಷ್ಟು ಮುಖ್ಯ ಸೂಚನೆ. ಬಿಎಂಆರ್ಸಿಎಲ್ ಅಧಿಕಾರಿಗಳ ಜೊತೆ ನಡೆಸಿದ ಮೊದಲ ಸಭೆಯಲ್ಲೇ ಸಚಿವರು ಗರಂ ಆಗಿದ್ದು, ಅಧಿಕಾರಿಗಳ ಕಾರ್ಯವೈಖರಿಗೆ ಚುರುಕು ಮುಟ್ಟಿಸೋ ಕೆಲಸ ಮಾಡಿದ್ದಾರೆ. ಇಷ್ಟು ದಿನ ಡೆಡ್ಲೈನ್ ಮೀರಿದ ಅಧಿಕಾರಿಗಳು ನೂತನ ಸಚಿವರ ಡೆಡ್ಲೈನ್ ಅನ್ನು ಮೀರ್ತಾರಾ, ಇಲ್ಲ ಅಷ್ಟರೊಳಗೆ ಕೊಟ್ಟಿರೋ ಜವಾಬ್ದಾರಿ ಮುಗಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.